ಪುತ್ತೂರಿನ ದರ್ಬೆಯಲ್ಲಿ ನಡೆದ ಅಂಗಡಿ ಮಾಲಕಿ ಹಾಗೂ ಗ್ರಾಹಕರ ನಡುವಿನ ಗಲಾಟೆಯನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಸಂಘ ಪರಿವಾರ ಕೋಮು ಸಂಘರ್ಷದ ವಾತಾವರಣ ಸೃಷ್ಟಿಸಲು ಪ್ರಯತ್ನಿಸುತ್ತಿವೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ವಕ್ತಾರ ಅಮಳ ರಾಮಚಂದ್ರ ಅವರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುತ್ತೂರಿನಲ್ಲಿ ಸಣ್ಣಪುಟ್ಟ ಘಟನೆಗಳನ್ನು ರಾಜಕೀಯಗೊಳಿಸಿ ಜನರ ಶಾಂತಿ ನೆಮ್ಮದಿಗೆ ಧಕ್ಕೆ ತರುವ ಪ್ರಯತ್ನ ಕಳೆದ ಹಲವು ವರ್ಷಗಳಿಂದ ನಡೆಯುತ್ತಿದೆ ಎಂದು ಆರೋಪಿಸಿದರು. ದರ್ಬೆ ಪ್ರಕರಣವು ಇದೇ ರೀತಿಯಲ್ಲಿ ವಿವಾದಕ್ಕೆ ತಿರುಗಿಸಲಾಗುತ್ತಿದೆ ಎಂದು ಹೇಳಿದರು. ಪುತ್ತೂರಿನಲ್ಲಿ ನಡೆದ ಅಂಗಡಿ ಮಾಲಕಿ ಮತ್ತು ಗ್ರಾಹಕರ ನಡುವಿನ ಮಾತಿನ ಚಕಮಕಿ ಹಾಗೂ ತಳ್ಳಾಟವನ್ನು ಮುಂದಿಟ್ಟುಕೊಂಡು ಬಂದ್ ಹಾಗೂ ಪುತ್ತೂರು ಚಲೋ ಕಾರ್ಯಕ್ರಮಕ್ಕೆ ಕರೆ ನೀಡಿರುವುದು ರಾಜಕೀಯ ಉದ್ದೇಶದಿಂದ ಕೂಡಿದೆ ಎಂದು ಕಾಂಗ್ರೆಸ್ ಮುಖಂಡರು ಟೀಕಿಸಿದರು. ಯಾವುದೇ ಕೊಲೆ, ಅತ್ಯಾಚಾರ ಅಥವಾ ಗಂಭೀರ ಅಪರಾಧ ನಡೆದಿಲ್ಲದ ಸಂದರ್ಭದಲ್ಲಿ ಸಣ್ಣ ಘಟನೆಯನ್ನ ಕೋಮು ಸಂಘರ್ಷದ ಸ್ವರೂಪಕ್ಕೆ ತರುವ ಪ್ರಯತ್ನ ಸರಿಯಲ್ಲ ಎಂದು ಹೇಳಿದರು. ಬಿಜೆಪಿ ಮತ್ತು ಸಂಘ ಪರಿವಾರ ಕಳೆದ 1.5 ವರ್ಷದಿಂದ ಪುತ್ತೂರಿನಲ್ಲಿ ವಿವಾದಾತ್ಮಕ ವಿಚಾರಗಳನ್ನು ಹುಡುಕುತ್ತಿದ್ದು, ಸಿಗದಿದ್ದಾಗ ವಿವಾದವಲ್ಲದ ವಿಚಾರವನ್ನ ವಿವಾದವನ್ನಾಗಿ ಮಾಡಲು ಪ್ರಯತ್ನಿಸಿದೆ ಎಂದು ಕಾಂಗ್ರೆಸ್ ಆರೋಪಿಸಿತ್ತು. ಮಂಗನಿಗಾದರೆ ಗುಂಡು ಹೊಡಿಬಹುದು, ಉರುಳಿಡಬಹುದು. ಇವರಿಗೆ ಎಂತ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೋಡಿ, ನಿನ್ನೆ ಒಂದು ಪುತ್ತೂರು ಬಂದ್ಗೆ ಕರೆ ಕೊಟ್ಟಿದೆ. ನಾಳಿದ್ದು 31ನೇ ತಾರೀಕಿಗೆ ಪುತ್ತೂರು ಚಲೋ ಅಂತ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದಾರಂತೆ. ಏನಾಗಿದೆ? ಪುತ್ತೂರಿಗೆ ಏನಾಗಿದೆ? ಪುತ್ತೂರಿನಲ್ಲಿ ಏನಾಗಿದೆ? ಏನಾದ್ರೂ ಕೊಲೆ ಆಯ್ತಾ? ಸುಲಿಗೆ ಆಯ್ತಾ? ಅತ್ಯಾಚಾರ ಅನಾಚಾರಗಳಾಯ್ತಾ? ಯಾವುದೂ ಆಗ್ಲಿಲ್ಲ. ಕೇವಲ ಒಂದು ಅಂಗಡಿಯಲ್ಲಿ ಒಬ್ಬ ಗಿರಾಕಿ ಮತ್ತು ಅಂಗಡಿಯವರ ಮಧ್ಯೆ ಒಂದು ಸಣ್ಣ ತಳ್ಳಾಟ ನೂಕಾಟ ಆದದ ಇದನ್ನ ದೊಡ್ಡ ವಿಷಯ ಮಾಡಿ, ಇದನ್ನೇ ಒಂದು ಪುತ್ತೂರಿನ ಬಹಳ ದೊಡ್ಡ ಸಮಸ್ಯೆ ಅಂತ ಮಾಡಿ, ಪುತ್ತೂರು ಬಂದಿಗೆ ಪುತ್ತೂರಿನಲ್ಲಿ ಗಲಾಟೆ ಆಗುವುದಕ್ಕೆ ಇವರು ಹುನ್ನಾರವನ್ನ ಮಾಡಿ ಇಷ್ಟೆಲ್ಲ ಮಾಡುವ ಅಗತ್ಯ ಏನಿತ್ತು? ಇದೆಲ್ಲ ಇವರು ಮಾಡ್ತಾ ಇರುವುದು ಯಾಕೆ ಅಂತ ಹೇಳಿದ್ರೆ, ಇವರು ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ, ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ರಾಜಕೀಯವನ್ನ ಮಾಡುವುದಕ್ಕೆ, ಮತಗಳ ಧ್ರುವೀಕರಣ ಮಾಡುವುದಕ್ಕೆ ಅಂತ ಹೇಳುವುದು ಎಂತ ಪೆದ್ದರಿಗೆ ಕೂಡ ಅರ್ಥ ಆಗುವಂತ ವಿಷಯ. ಏನಾಗಿದೆ ಅಂತ ಹೇಳಿದ್ರೆ, ಪುತ್ತೂರಿನಲ್ಲಿ ಬಿಜೆಪಿ ಹತಾಶ ಆಗಿದೆ. ಕಳೆದ ಚುನಾವಣೆಯಲ್ಲಿ ಏನಾಯಿತು? ಕಳೆದ ಚುನಾವಣೆಯಲ್ಲಿ ಬಿಜೆಪಿ 2 ತುಂಡುಗಳಾಗಿ ಒಡೆದೋಯ್ತು. ಈ 2 ತುಂಡುಗಳಾಗಿ ಒಡೆದ ನಂತರ ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಇಲ್ಲಿ ಗೆಲ್ತಾರೆ. ಇವರು ಗೆದ್ದ ನಂತರ ಅವರು ನಡೆಸ್ತಾ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ನೋಡಿ ಇವರು ಹೀಗೆ ಮುಂದುವರೆದ್ರೆ ತಮಗೆ ಇನ್ನು ಮುಂದೆ ಇಲ್ಲಿ ವೋಟ್ ಸಿಗ್ಲಿಕ್ಕಿಲ್ಲ ಅಂತ ಬೆದರಿ ತಳಮಳದಿಂದ ಏನಾದರೂ ಮಾಡಬೇಕು ಅಂತೇಳಿ ಇದನ್ನ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರವಿಪ್ರಸಾದ್ ಶೆಟ್ಟಿ, ಪುತ್ತೂರು ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಆಜಾದ್, ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸುಪ್ರೀತ್ ಕಣ್ಣಾರಯ್ಯ, ವಕ್ತಾರ ರಾಮ ಮೇನಾಲ ಹಾಗೂ ರವೀಂದ್ರ ರೈ ನಿಖಿಲ್ ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.